ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿಗೆಲ್ಲ ಥ್ರೆಡ್ ಪೈಪಿಂಗ್ ಹಾಕೋದು ರೆಡಿ ಥ್ರೆಡ್ ಪೈಪಿಂಗ್ ಬರುತ್ತೆ ಅಲ್ವಾ, ಸೊ ಅದನ್ನು ಹಾಕೊಳ್ಳೋದಕ್ಕೆ ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಈ ರೀತಿ ಪೈಪಿಂಗ್ನ ರೆಡಿ ಮಾಡ್ಕೋಬೋದು. ನಿಮ್ಮ ಸೀರೆ ಕಲರಲ್ಲೇ ನಿಮಗೆ ಪೈಪಿಂಗ್ ಬೇಕು ಅಂತಂದರೆ ಈ ರೀತಿ ಮೆಥಡ್ನ ಯೂಸ್ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಫಸ್ಟು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಂಡು ಬಿಡೋಣ. ಅದಾದ ನಂತರ ನಾನು ಪೈಪಿಂಗ್ನ ಹೇಗೆ ಹಾಕೋದು ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಒಬ್ಬೊಬ್ಬರಿಗೆ ಏನು ಇಷ್ಟ ಇರುತ್ತೆ ಅಂತಂದರೆ ಸ್ಯಾರಿ ಥರದ್ದೇ ಸ್ಯಾರಿ ಫ್ಯಾಬ್ರಿಕಲ್ಲೇ ಹಾಕಿಸ್ಕೋಬೇಕು ಅನ್ನೋದು ಇಷ್ಟ ಇರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಸ್ಯಾರಿ ಫ್ಯಾಬ್ರಿಕಲ್ಲೇ ಹೇಗೆ ಪೈಪಿಂಗ್ನ ಹಾಕೋದು ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ಫಸ್ಟು ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ರೆಡಿ ಮಾಡಿಕೊಂಡು ಅದಾದ ನಂತರ ಪೈಪಿಂಗ್ನ ರೆಡಿ ಮಾಡೋಣ. ಇದಾದ ನಂತರ ಇವಾಗ 1 ಇಂಚಷ್ಟು ಬಟ್ಟೆನ ತಗೊಂಡು, ಸೊ 1.5 ಇಂಚ್ ತಗೊಳ್ಳಿ. 1.5 ಇಂಚ್ ಆದರೂ ತಗೊಳ್ಳಿ, ನಿಮಗಿನ್ನೂ ಚಿಕ್ಕದು ಬೇಕು ಅಂದರೆ 1 ಇಂಚಷ್ಟು ತಗೊಂಡು ಮಧ್ಯಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸೈಡಲ್ಲಿ ಸ್ಟಿಚಸ್ ಹಾಕೊಳ್ಳಿ. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಮಧ್ಯಕ್ಕೆ ಸ್ಟಿಚ್ ಹಾಕೊಳ್ಳಿ. ಸ್ಟಿಚ್ ಹಾಕೊಂಡಾದ್ಮೇಲೆ ಸೈಡ್ಗೆ ಈ ರೀತಿ ಅದನ್ನು ಇನ್ ಔಟ್ ಮಾಡ್ಕೋಬೇಕು. ನಾವು ಪೈಪಿಂಗ್ ಇದ್ದರೆ ರೆಡಿ ಪೈಪಿಂಗ್ ತೆಗಿತಾರೆ ಅಲ್ವಾ, ಆ ಕಡ್ಡಿ ಇದ್ದರೆ ನೀವು ಲೂಪರಲ್ಲೂ ಕೂಡ ತೆಗಿಬೋದು. ಸೊ ಒಬ್ಬೊಬ್ಬರ ಹತ್ರ ಅದು ಇರೋದಿಲ್ಲ ಅಲ್ವಾ, ಬಿಗಿನರ್ಸ್ ಹತ್ರ. ಅದಕ್ಕೆ ನಾನು ಪಿನ್ನಲ್ಲಿ ಅದನ್ನು ಹೇಗೆ ತೆಗೆಯೋದು ಅಂತ ತೋರಿಸ್ತೀನಿ ನೋಡಿ. ಡೋರಿ ಮಾಡ್ತಿರಲ್ಲ ಆ ರೀತಿ ಸಣ್ಣದಾಗಿ ಮಾಡ್ಕೋಬೇಡಿ, 1/4 ಇಂಚಷ್ಟು ಅಗಲ ಬರಬೇಕು ಅದು. ಆ ರೀತಿ ಅಗಲಕ್ಕೆ ನೀವು ಮಾಡಿ ಇಟ್ಕೊಳ್ಳಿ. ಸೊ ನೋಡಿ, ಅದನ್ನು ಇವಾಗ ಪಿನ್ ತಗೊಂಡು ಹೇಗೆ ತೆಗೆಯೋದು ನೋಡಿ. ಈ ರೀತಿ ಇರೋದನ್ನು ಪೈಪಿಂಗ್ ಹೇಗೆ ತೆಗೆಯೋದು, ಉಲ್ಟಾ ತೆಗೆದ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ ಪೈಪಿಂಗ್ ಹಾಕ್ದಾಗ ಅದು ಬಟ್ಟೆ ಎಕ್ಸ್ಟ್ರಾ ಕಾಣೋದಿಲ್ಲ ನೋಡಿ. ಈ ರೀತಿ ಪಿನ್ನಲ್ಲಿ ಸ್ವಲ್ಪ ಬಟ್ಟೆನ ಹಾಕೊಳ್ಳಿ. ಅದನ್ನು ಉಲ್ಟಾ ಈ ರೀತಿ ಹಾಕೊಂಡು ಹೋಯ್ತು ಅಂತಂದರೆ ನಿಮಗೆ ಬೇಗ ಅದನ್ನು ಉಲ್ಟಾ ತಗೋಬೋದು ನೋಡಿ. ಈ ರೀತಿ ಇದನ್ನು ಇನ್ನೊಂದು ಮೆಥಡಲ್ಲೂ ಕೂಡ ಮಾಡ್ಬೋದು, ಬಟ್ ಇದನ್ನು ಕೂಡ ಒಂದು ಸಲ ತೋರಿಸ್ತೀನಿ. ಇನ್ನೊಂದು ಮೆಥಡಲ್ಲಿ ಪೈಪಿಂಗ್ನ ತೋರಿಸ್ತೀನಿ. ಸೊ ಇದು ಬಂದು ಥ್ರೆಡ್ ಪೈಪಿಂಗ್ ಥರನೇ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ಈ ಮೆಥಡ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ನೋಡಿದವ್ರಿಗೆ ಪೈಪಿಂಗ್ ಮಾಡಿರೋ ಥರನೂ ಕಾಣಿಸುತ್ತೆ ಮತ್ತು ಥ್ರೆಡ್ ಪೈಪಿಂಗು ಕೂಡ, ಎರಡೂ ಕೂಡ ಇರೋದ್ರಿಂದ ನಿಮಗೆ ಅದಕ್ಕೆ ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು ನೋಡಿ. ಸೊ ಇದಕ್ಕೆ ನಾವು ಈ ರೀತಿ ಡೋರಿನ ತಗೋಬೇಕು ನೋಡಿ. ಈ ರೀತಿ ಥ್ರೆಡ್ ಪೈಪಿಂಗ್ದು ದಾರ ಬರುತ್ತೆ ನೋಡಿ, ಈ ರೀತಿ. ಸೊ ನಾನು ಇಲ್ಲಿ ವೈಟ್ ಕಲರ್ದ್ರಲ್ಲಿ ಇದೆ ಅಲ್ವಾ, ಆ ರೀತಿ ದಾರನ ಅದನ್ನು ಕೂಡ ಅಷ್ಟೇ ಪಿನ್ಗೆ ಹಾಕ್ಕೊಂಡು ಈ ರೀತಿ ಒಳಗಡೆಗೆ ಪೋಣಿಸ್ಕೊಳ್ಳಿ ನೀವು. ಇಲ್ಲ ಅಂತಂದರೆ ಏನು ಮಾಡ್ಬೋದು ಅಂತಂದರೆ ಇದನ್ನು ಸ್ಟಿಚ್ ಮಾಡುವಾಗಲೇ ಒಳಗಡೆ ಹಾಕ್ಬಿಟ್ಟು ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನಾನು ಮರ್ತುಬಿಟ್ಟೆ, ಹಂಗಾಗಿ ತಿರ್ಗಿ ಇನ್ನೊಂದು ಸಲ ಹಾಕೋತಾ ಇದ್ದೀನಿ. ಏನು ಮಾಡ್ಬೋದು ಅಂದರೆ, ಇವಾಗ ನೀವು ಮಧ್ಯೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀರಾ ಅಲ್ವಾ, ಆವಾಗ ಈ ದಾರನೂ ಕೂಡ ಮಧ್ಯೆ ಇಟ್ಬಿಟ್ಟು ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಆವಾಗ ಈ ರೀತಿ ಪೋಣಿಸೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ಮರ್ತುಬಿಟ್ಟು ಸೈಡಲ್ಲಿ ಸ್ಟಿಚ್ ಹಾಕ್ಬಿಟ್ಟೆ ವೀಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ. ಅದಾದಮೇಲೆ ನೆನಪಿಸ್ಕೊಂಡೆ, ಅದಕ್ಕೋಸ್ಕರ ಇವಾಗ ಮತ್ತೆ ಈ ರೀತಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪಿನ್ನಲ್ಲಿ ಹಾಕೊಳ್ಳೋದ್ಕಿಂತ ಬೆಸ್ಟ್ ಅಂತಂದರೆ ನೀವು ಫಸ್ಟ್ ಸೈಡಲ್ಲೇ ಈ ರೀತಿ ಇಟ್ಟು ಸ್ಟಿಚ್ ಮಾಡಿಕೊಂಡು ಅದಾದ ನಂತರ ಬೇಕಾದರೆ ಹಾಕೋಬೋದು ನೋಡಿ. ಇವಾಗ ಪೂರ್ತಿಯಾಗಿ ತೆಗೆದ್ಮೇಲೆ ದಾರ ಅನ್ನೋದು ಒಳಗಡೆ ಉಳ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ಎಕ್ಸ್ಟ್ರಾ ಪೀಸ್ ಕೂಡ ಕಾಣೋದಿಲ್ಲ ನೋಡಿ, ನಿಮಗೆ ದಾರ ಬಿಟ್ಕೊಂಡಂಗೂ ಕಾಣಿಸೋದಿಲ್ಲ, ನೀಟಾಗಿರುತ್ತೆ ಇದನ್ನು ಪೈಪಿಂಗ್ ಹಾಕಿದಾಗ. ನೀವು ಇದನ್ನ ಇವಾಗ ಬಟ್ಟೆ ಮೇಲ್ಗಡೆ ಇಟ್ಟು ಹೇಗೆ ಸ್ಟಿಚ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇದು ಪೈಪಿಂಗು ಸೈಡಿಗೆ ಬರಬೇಕು, ಆ ರೀತಿ ಎಳ್ಕೊಳ್ಳಿ ನೋಡಿ. ಹೀಗೆ ಸಿಂಗಲ್ ಫುಟ್ ಏನು ಬೇಕಾಗಿಲ್ಲ, ಡಬಲ್ ಫುಟ್ ಈ ರೀತಿ ನಾರ್ಮಲ್ ಫುಟಲ್ಲೇ ನೀವು ಸ್ಟಿಚ್ ಮಾಡ್ಕೋಬೋದು. ಸೊ ಈ ರೀತಿ ಸೈಡ್ಗೆ ಎಳ್ಕೊಂಡು ಸ್ಟಿಚ್ ಹಾಕೊಳ್ತಾ ಹೋಗೋದು. ಸೊ ಇವಾಗ ಇದನ್ನು ಸ್ಟಿಚ್ ಹಾಕಿ ತೋರಿಸ್ತೀನಿ ನೋಡಿ ಹೇಗೆ ಅಂತಂದ್ಬಿಟ್ಟು. ಬ್ಲೌಸ್ ಪೀಸ್ನ ಈ ರೀತಿ ಇಟ್ಕೊಳ್ಳಿ
ಬ್ಲೌಸ್ ಪೀಸ್ ಇಟ್ಕೊಂಡು ಅಲ್ಲಿ ಸೈಡ್ಗೆ ಈ ರೀತಿ ಇಟ್ಕೊಳ್ಳಿ. ನಿಮಗೆ ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೋಬೋದು, ಇಲ್ಲ ನಿಮಗೆ ದೊಡ್ಡದು ಬೇಕು ಇನ್ನೂ ಅಂತಂದರೆ ದೊಡ್ಡದು ಕೂಡ ಮಾಡ್ಕೋಬೋದು. ಹೇಗೆ ಬೇಕೋ ಆ ರೀತಿ ಸ್ಟಿಚ್ ಹಾಕೋಬೋದು. ನೋಡಿ ಈ ರೀತಿ ಸೈಡ್ಗೆ ತಳ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಾನು ನಿಮಗೆ ಅರ್ಥ ಆಗಲಿ ಅಂತ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಬಟ್ಟೆನ ಅದ್ರ ಮೇಲ್ಗಡೆ ಇಟ್ಟು ಸ್ವಲ್ಪ ಹೊಲಿಗೆನ ಚಿಕ್ಕ ಹೊಲಿಗೆ ಮಾಡ್ಕೊಳ್ಳಿ. ಅವಾಗ ಒಂದೇ ಹೊಲಿಗೆಗೆ ನಿಮಗೆ ಸ್ಟಿಫಾಗಿ ಕೂರುತ್ತೆ. ಸೊ ಆ ಕಡೆ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳೋದು ಏನಾಗುತ್ತೆ ಅಂತಂದರೆ ನಿಮಗೆ ಯಾವುದೇ ರೀತಿ ಕೂಳೆ ಇರೋದಿಲ್ಲ. ಸೊ ಸಣ್ಣದಾಗಿರುತ್ತೆ ಅಲ್ವ, ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ರೀತಿ ಕೂಡ ಮಾಡ್ಕೋಬೋದು. ನೋಡಿ ಈ ರೀತಿ ಸೈಡಿಗೆ ತಳ್ಕೊಬೇಕು, ಹಾಗೆಯೇ ಸ್ಟಿಚ್ ಹಾಕ್ಕೊಳ್ತಾ ಹೋಗೋದು. ನೀವು ಯಾವುದೇ ಡಿಸೈನಲ್ಲಿ ಕಟ್ ಮಾಡಿದರೂ ಕೂಡ ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೋದು. ನೋಡಿ ಈ ರೀತಿ ಸೀರೆ ಬಂದು ಈ ಕಲರದ್ದು ಇದೆ, ಅದಕ್ಕೆ ವೈಟ್ ಕಲರ್ದು ಬ್ಲೌಸ್ ಬಂದಿದೆ. ಸೊ ಗೋಲ್ಡ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ ಕೊಡೋದಕ್ಕೂ ಆಗೋದಿಲ್ಲ, ಯಾಕಂತಂದರೆ ಸ್ಯಾರಿ ಫುಲ್ಲು ವೈಟ್ ಸ್ಟೋನಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾನು ಸ್ಯಾರಿ ಫ್ಯಾಬ್ರಿಕ್ನೇ ತಗೊಂಡು ಈ ರೀತಿ ಥ್ರೆಡ್ ಪೈಪಿಂಗನ್ನು ಮಾಡಿದ್ದೀನಿ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಪೂರ್ತಿಯಾಗಿ ಹಾಕಿ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತಂದ್ಬಿಟ್ಟು, ಆವಾಗ ನೀವೇ ನೋಡ್ಬೋದು. ಸೊ ಕರ್ವಲ್ಲೂ ಕೂಡ ಅಷ್ಟೇ ಈಗ ನಾರ್ಮಲಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಅದು ಕರೆಕ್ಟಾಗೆ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗೋದಿಲ್ಲ, ಯಾಕಂತಂದರೆ ಸೈಡಲ್ಲಿ ಥ್ರೆಡ್ ಇರುತ್ತೆ ಅಲ್ವಾ. ನೋಡಿ ಎಷ್ಟು ಸಣ್ಣದಾಗಿ ಬ್ಯೂಟಿಫುಲ್ಲಾಗಿ ಪೈಪಿಂಗ್ ಅನ್ನೋದು ಬಂದಿದೆ ಅಲ್ವಾ. ನೋಡಿ ಹತ್ರದಿಂದ ತೋರಿಸ್ತೀನಿ ನಾನು ಹೇಗೆ ಬಂದಿದೆ ಅಂತಂದ್ಬಿಟ್ಟು. ನೋಡಿ ಈ ರೀತಿ ರೆಡಿ ಪೈಪಿಂಗ್ ಅಟ್ಯಾಚ್ ಮಾಡಿರೋ ರೀತಿಯೇ ಬ್ಯೂಟಿಫುಲ್ಲಾಗಿ ಬಂದಿದೆ. ಸೊ ನೀವು ಕೂಡ ನಿಮ್ಮೆಲ್ಲ ಸ್ಯಾರಿಗೂ ಈ ರೀತಿ ಕೂಡ ಪೈಪಿಂಗ್ನ ರೆಡಿ ಮಾಡ್ಕೋಬೋದು. ಇನ್ನೊಂದು ರೀತಿ ಪೈಪಿಂಗ್ ಕೂಡ ಇದೆ, ಅದನ್ನು ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.